ನಿಂಗ ಗಂಡನು ಕರ್ಕ ಬರುವವ. ಅಯ್ಯೋ ಬಾ ಅಂದೆ ಕಣತ್ಗೆ ಇಲ್ಲಕಂತ ಹೋಗಿದ್ ಬರೋಗು ಅಂತು. ಒಂದ್ 2 ದಿನ ಇದ್ಬಿಟ್ಟು ಬರೋಗ ಆಯ್ತು, ನಾನೇಕ್ ಬರನಿ ಅಂತಂತು. ಸರಿ ಬಿಡು, ಒಂದ್ 2 ದಿನ ಆಯ್ತು, ರಜಕ್ ತಾನೆ 2 ತಿಂಗಳು ಇರು, ಹೋಗು ಅಂತ ರಜಾ ಮುಗಿಯ ಗಂಟ. ಕಣತ್ಗೆ 2 ತಿಂಗಳು ಇರಕದ್ದ ರಜಾ ಮುಗಿಯ ಗಂಟ. ಯಾಕೆ ಇದ್ರೇನು ಇರು, ಅಲ್ಲೋಗಿ ಏನ್ ಮಾಡಿ ಏಕ್ಳು ರಜಾ ತಾನೆ. ಸ್ಕೂಲ್ ಇದ್ದಾಗಂತೂ ಬರೀಕಿಲ್ಲ ನೀನು, ಓಡ್ತಿದ್ದಿ ಬಂದ್ರುವೆ ಒಂದೇ ದಿನಕ್ಕೆ. ರಜಾ ಇದ್ದಾಗ್ಲಾದ್ರು ಇರ್ಬೇಕು ತಾನೆ, ಇರು. ಅಯ್ಯ ಸುಮ್ನಿರಿ. ನಿನ್ ಗಂಡನ ಬಂದಿರೋ ಊಟ ಮಾಡ್ಕೊ ಹೋಗೋದ ತರಿಕೆ ಬೇಕಾದ್ರೆ. ಅಪ್ಪ ನಿನ್ ಗಂಡಂಗೂ ಮಟನ್ ಚಿಕನ್ ಅಂದ್ರೆ ಆಸೆ ನಮ್ಮ ಮನೆ ನಂಗೆ. ಅಯ್ಯೋ ನಾವು ಈಗ ಹಬ್ಬ ಮಾಡಿದಿಲ್ವಾ, ತಿಂದವ್ರೆ ಹಾಕಿ ಅದಕ್ಕೆ ಬಂದಿಲ್ಲ, ಇಲ್ಲಾಂದ್ರೆ ಬಂದು ಊಟ ಮಾಡ್ಕೊ ಹೋಗೋನು. ಹಬ್ಬ ದತ್ತರತ್ಗೆ ಹೊಸಿ ಜ್ವರ ಅಲ್ಲ ಕಣತ್ಗೆ ನಮ್ಮ ಮನೆಗೆ. ಆ ಪಾರ್ಟಿ ಜ್ವರ ಬಂದಿದ್ದ, ಹುಷಾರಿದ್ದಿತ್ತಿಲ್ಲ. ಡಾಕ್ಟ್ರು ಎಣ್ಣೆ ಜಡ್ಡು ಚಿಕನ್ ಮಟನ್ ಎಲ್ಲ ಜಾಸ್ತಿ ತಿನ್ಬೇಡಿ ಅಂತ ಹೇಳವ್ರೆ. ವಾ ಹ್ಞೂ ಮತ್ತೇನು, ವಾರಕ್ಕೆ 4 ದಿನ ತಿನ್ಬೇಕು ಚಿಕನು ಮಟನು ಅಂತ. ತರಕಾರಿ ಸಾರೇ ಹಿಡಿಕಿಲ್ಲ ಕಣತ್ಗೆ. ವಾ ನಮ್ಮ ಮನೆ ನಂಗೆ ಇವನು ಹಂಗೆ ಯಾವ್ದು ಕಾಸಿಲ್ಲ ಅಂದ್ರೂ ಚಿಕನ್ ಮಟನ್ ಮೀನ್ಗೆ ಜೋಡಿಸ್ಬಿಡ್ತಾನೆ. ಮನೆಲ್ಲ ಒಂದು ಅರ್ಧ ಕೆಜಿ ಕಾಳು ತಂದ್ಕೊಡ್ನಿಲ್ಲ. ಇವತ್ತು ಚಿಕನು ಮಟನ್ ಅಂತ ಎಲ್ಲ ತಂದಾನೆ. ಆದ್ರೂ ನಿಮ್ಮ ಅಣ್ಣ ಮಾತ್ರ ಅಷ್ಟೆಲ್ಲ ತಂದ್ಬಿಟ್ಟು ನನ್ನ ತಂಗಿ ಕರಿ ಅಂತ ಹೊಸಿ ಇದು ಮಾಡ್ತಿತ್ತಿಲ್ಲ ಕಣವ. ಅಯ್ಯೋ ನಿಜ ಕಣತ್ಗೆ, ನಾನಂತೂ ನಿಮ್ಮಂತ ಅಣ್ಣ ಅದಕ್ಕೆ ಪಡೆಯೋಕೆ ಪುಣ್ಯ ಮಾಡಿದೆ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಹಂಗೆ ಇದ್ದೀರಿ. ಇನ್ನೂ ನಂಗೆ ತವ್ರ ಮನೆ ಭಾಗ್ಯ ಆಯ್ತಲ್ಲ. ನಾನು ಅಕ್ಕಪಕ್ಕದೆಲ್ಲ ನೋಡ್ತೀನಲ್ಲ, ಅಯ್ಯೋ ನಮ್ಮ ಅದಕ್ಕೆ ಹಂಗೆ, ನಮ್ಮ ನಾದ್ನಿ ಹಿಂಗೆ. ಅವ್ರ ಮನೆ ಆಸೆನೇ ಬಿಡಬೇಕು, ತವ್ರ ಮನೆಗೆ ಹೋಗೋಕ್ಕೆ ಬೇಜಾರು, ಮನೆನೇ ಬಿಟ್ಬಿಟ್ಟಿನಂತ ಹಂಗೆ ಹಿಂಗೆ ಅಂತ ಅಷ್ಟೊಂದು ಹೇಳ್ತಾರೆ ತವ್ರ ಮನೆ ಬಗ್ಗೆ. ನಾನು ಮಾತ್ರ ಭಾರಿ ಪುಣ್ಯ ಮಾಡಿದೆ ಕಣತ್ಗೆ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಿಮಗೂ ಮಕ್ಕಳು ಮೊಮ್ಮಕ್ಕಳು ಅಂತ ಎಲ್ಲ ಬಂದ್ರು ನನ್ನನ್ನು ಫಸ್ಟ್ ಟೈಮ್ ನೋಡ್ಕೊತಿದ್ರಿ, ಇವಾಗಲೂ ಹಂಗೆ ನೋಡ್ಕೊತಿರಲ್ಲ. ಇದಕ್ಕಿಂತ ಇನ್ನೇನು ಬೇಕದ್ಕೆ ನನಗೆ. ನಿಜವಾಗ್ಲೂ ನಾನೇ ಪುಣ್ಯವಂತೆ. ಅಯ್ಯೋ ಅದ್ರಲ್ಲೇನವ, ನೀನು ಹುಟ್ಟು ಬೆಳೆದಿದ್ದ ಮನೆ ನಿನ್ನ ಮನೆ ತಾನೇ, ಅದ್ರಲ್ಲೇನು ಬರೋಕಿಲ್ಲ ಸೇರ್ಸೋಕಿಲ್ಲ ಅನ್ನಕ್ಕೆ. ಅಯ್ಯೋ ಆದ್ರೂ ಎಲ್ರೂ ನಿಮ್ಮ ಥರ ಇರ್ಬೇಕಲ್ಲ ಅದಕ್ಕೆ. ನಿಜವಾಗ್ಲೂ ನೀವು ಗ್ರೇಟು ಬಿಡಿ. ಅಯ್ಯೋ ಸುಮ್ಮನಿರವ, ಏನು ನಿಜ ನಿಮ್ಮ ಥರ ಯಾರು ನೋಡ್ಕೊಳಕಿಲ್ಲ ಬಿಡಿ. ಸುಮ್ಮನಿರು, ಹೋಗಳು ಬೇಡ. ನಿಜ ಕನ್ಲೇ, ನನ್ನ ಮಗಳು ಹೇಳ್ತಿರೋದು ನಿಜನೇ. ಎಲ್ರು ನಮ್ಮವ್ರು ತಮ್ಮರು ಅಂತ ನೋಡ್ತೀಯಲ್ಲ, ಎಲ್ರು ಇರಕ್ಕಿಲ್ಲ ಬಿಡು ನಿನ್ನಂಗೆ. ಅವಳು ಬೋರಮ್ಮ, ಅವಳು ಹೊಸಿ ಹೇಳ್ಕೊಳ್ತಿದ್ದಿಲ್ಲ. ಅಯ್ಯೋ ನನ್ನ ಸೊಸೆ ನನ್ನ ಮಗಳನ್ನೇ ಕರೀಕಿಲ್ಲ, ಮಾತಾಡ್ಸಕ್ಕಿಲ್ಲ, ವರ್ಷಕ್ಕೊಂದ್ಸತಿನೂ ಕರೀಕಿಲ್ಲ, ಬಾಣ್ಸಕ್ಕಿಲ್ಲ, ಅವಳು ಬಂದರೆ ಆಯ್ಕಿಲ್ಲ, ನನ್ನ ಮಗಳು ಬರೋಕಿಲ್ಲ ಅಂತ ಅಷ್ಟೊಂದು ಗೋಳಾಡ್ತಿದ್ಲು. ಆಗ ನಾನು ಅನ್ಕೊಂಡೆ ಅಯ್ಯೋ ನನ್ನ ಸೊಸೆನೇ ಸರಿ ಕಣವ ಅಂತ. ಅಯ್ಯೋ ಸುಮ್ಮನಿರತ್ತೆ, ಅದ್ರಲ್ಲೇನಂತೆ. ಅಯ್ಯೋ ನಮ್ಮಂಗೆ ತಾನೇ ಎಲ್ರೂ. ನನಗೂ ಇನ್ನು ಯಾರು ಅಕ್ಕ ತಂಗಿರಿದ್ದರು, ಇರೋರೊಬ್ಬ ತಮ್ಮ, ಅವನು ಹೆಂಗೆ ಅಂತ ನಿಮಗೆ ಗೊತ್ತು. ಇನ್ನು ಯಾರಿದ್ದರು ಇವಳೇನಂತ ತಂಗಿ ಅನ್ಕೊಂಡು ಚೆನ್ನಾಗಿರ್ಬೇಕಷ್ಟೇ. ಅಯ್ಯೋ ಇರಾಗನ್ ಚೆನ್ನಾಗಿರ್ಬೇಕು, ಆಮೇಲೆ ಏನು. ನಿಜ ಕಣತ್ಗೆ ಅಂತ ಅಕ್ಕನ ಥರನೇ ನೋಡ್ಕೊಂಡಿದ್ದೀರಿ. ನಮ್ಮ ಮನೆಯವನು ಹಂಗೆ ಹೋಗ್ಬಿಡ್ತಿದ್ದ, ನಾನೇ ಒಯ್ಕಿಲ್ಲ ಅಂತಿದ್ನ. ಅಯ್ಯೋ ಎಲ್ರ ಮನೇಲೂ ಮತ್ತು ಅವ್ರ ಮನೆಯವ್ರು ಕರೀಕಿಲ್ಲ ಅಂತ ಗೋಳಾಡ್ತಾರೆ. ನಿಮ್ಮ ಹೊತ್ತಿಗೆ ಅಷ್ಟೊಂದು ಹಿಂಸೆ ಮಾಡ್ತದೆ, ಅಷ್ಟೊಂದು ಬಲವಂತ ಮಾಡಿ ಕರೀತದೆ. ನೀನು ಯಾಕೆ ಹೋಗಕ್ಕಂಗೆ ಗಾಡಿ ಅಂದ್ಬಿಟ್ಟು ಕಳ್ಸಿದ್ರು ಅವರೇ. ಆಯ್ತು ಸುಮ್ಮನಿರು. ಏನು ಮಾಡ್ತಿದ್ದಾಳೆ ಸೋನಾ? ನಾನು ಕಾರಾಗಿರಿ ಎಲ್ಲ ಆಡ್ಸ್ಕೊಟ್ಟೆ, ಅಡುಗೆ ಮಾಡ್ತಿದ್ದಾಳೇನೋ. ಇನ್ನೇನೊಂದು 5 ನಿಮಿಷ ಆಯಿತು. ಅಯ್ಯೋ ಅಲ್ಲ 11 ಗಂಟೆ ಆಗೋದು, ಇನ್ನೂ ಉಂಡಿಲ್ಲ ನೀವು. ಅಯ್ಯೋ ಮಾಡಲಿ ಸುಮ್ಮನಿರಿ ನಿಧಾನಕ್ಕೆ. ನಾವೇ ರಾತ್ರಿದ ಅನ್ನ ಸಾರು ಎಲ್ಲ ಉಳ್ದಿತ್ತಾ, ನಾವೇ ಚಿಕನ್ ಮಟನ್ ಏನಾರು ತಂದು ಮಾಡಬೇಕಿತ್ತು. ನೀವೇ ಫೋನ್ ಮಾಡಿದ್ರಲ್ಲ, ರಾತ್ರಿದೆ ಅನ್ನ ಸಾರು ಪಲ್ಯ ಎಲ್ಲ ಉಳ್ದಿತ್ತು, ಅದನ್ನೇ ಹೊಸಸಿ ತಿನ್ಕೊಂಡು ಬಂದು. ಮತ್ತು ನಿಂಗೆ ಗಂಡಂಗೆ ಅಡುಗೆ ಅದಕ್ಕೆ ತಾನೇ ಬರೋಕ್ಕಾಯ್ತಿತ್ತಿಲ್ವಾ? ಫೋನ್ ಮಾಡಿಲಿ ಬರಲಿ, ಊಟ ಮಾಡ್ಕೊ ಹೋಗ್ಲಂತೆ. ಬೇಡಕ್ಕ ಸುಮ್ಮನಿರೋದಕ್ಕೆ ಬರೀಕ್ಲಕ್ಕಂತೆ. ಚಿಕನ್ ಮಟನ್ ತಿನ್ಬೇಡಿ ಅಂದವರೆಲ್ಲ, ಉಪ್ಸಾರು ಮಾಡ್ಕೊಂಡು ಮುದ್ದೆಗಿದ್ದೆ ಮಾಡ್ಕೊತೀನಿ ಹೋಗು ಅಂತು. ಬಂದರು ಊಟ ಮಾಡಿಕ್ಲಕ್ಕಂತ ಸುಮ್ಮನಿರಿ. ಕೆಲ್ಸಕ್ಕೆ ಹೋಗ್ಲಿ, ಆರೆ 1 ವಾರ ರಜಾ ಹಾಕೋನೆ. ಅಡುಗೆ ಎಲ್ಲ ಮಾಡ್ಕೊತದೆ. ಮಾಡ್ತಾನೆ, ಈಗೇ ನಂಗೆ ಆಡಕ್ಕಿಲ್ಲ. ಹೆಂಗೋ ಬಿಡ, ಒಳ್ಳೆ ಬುದ್ಧಿ ಕಲ್ತ್ಕೊ ಹೋದ್ರೆ ಸಾಕಲ್ವಾ. ಐಕ್ಳು ಬತ್ತ ಚಿಕ್ಕವರಾದರು ದೊಡ್ಡವರಾದರು, ಆಲೆ ಹೆಣ್ಮಗಳು ಕೈಗೆ ಬಂದವಳೆ. ಈಗಾರು ಒಳ್ಳೆ ಬುದ್ಧಿ ಕಲಿಬೇಡ್ವಾ? ಇಲ್ಲ ಈಗೇನಿಲ್ಲ, ಕೇಳಬೇಕಾರೆ ಅವನ್ನ ಎಲ್ಲನೂ ಮಾಡ್ತಾನೆ. ಒಂಚೂರು ಜಗಳ ಆಡೋಕ್ಕಿಲ್ಲ, ಬೈಕಿಲ್ಲ. ಮೊದಲೆಲ್ಲ ಕುಡ್ಕೊಂಡು ಒಂದು ಜಗಳ ಆಡೋನು. ಈಗಂಗೆ ಏನೂ ಇಲ್ಲ, ಚೆನ್ನಾಗಿ ಐಕ್ಳು ಮಕ್ಕಳೆಲ್ಲ ನೋಡ್ಕೊತಾನೆ, ನನ್ನ ನೋಡ್ಕೊತಾನೆ. ಮನೆಗೆ ಏನು ಬೇಕು ಒಂದು ಇಲ್ಲ ಅನ್ನಂಗಿಲ್ಲ, ಎಲ್ಲನೂ ತಗೋಬಿಡ್ತಾನೆ. ಹೆಂಗೋ ಚೆನ್ನಾಗಿದ್ರೆ ಸಾಕನವ. ಅದೇ ಆಶ್ಚರ್ಯ, ಹೆಂಗೋದು ಯಾವ್ದೇವ್ರಿಗೆ ಹಣ ಕೊಡ್ತೋ ಏನೋ, ಚೆನ್ನಾಗವನೆ. ಮೊದಲೆಲ್ಲ ನಾನು ಹೋದ್ರೂ ಆಯ್ತಿತ್ತಿಲ್ಲ ಅವನಿಗೆ. ಈಗ ಅತ್ತೆ ಉಣ್ಣಿ ತಿನ್ನಿ ಅನ್ಕೊಂಡು ಚೆನ್ನಾಗಿ ಮಾತಾಡ್ತಾನೆ. ಏನಿಲ್ಲ ಕಣತ್ಗೆ, ಈಗ ಹೆಂಗೋ ಚೆನ್ನಾಗ ಅವನೇ. ಹಂಗೆ ಇದ್ಬಿಟ್ರೆ ಸಾಕು. ಎಷ್ಟು ಕೆಲಸ ಮಾಡಿದ್ರೆ ಎಷ್ಟು ದುಡ್ಡಿದ್ರೆ ನನ್ನ ಕೈಲೇ ತಂದ್ಕೊಡ್ತಾನೆ. 1 ರೂಪಾಯಿನೂ 1 ಬೀಡಿನೂ ಸೇಕಿಲ್ಲ ಈಗ. ಪರವಾಗಿಲ್ಲ. ಕಣತ್ಗೆ ನನಗೆ ಆಶ್ಚರ್ಯ. ಪಾರ್ಟಿ ಕುಡಿತಿದ್ದ, ಪಾರ್ಟಿ ಬೀಡಿ ಸೇತಿದ್ದ, ಈಗೇನು ಹಿಂಗವನೆಲ್ಲ ಇಷ್ಟು ಬದಲಾಗ್ಬಿಟ್ಟವನೆ ಅಂತ ಆಶ್ಚರ್ಯ. ಹೆಂಗೋ ದೇವರು ಒಳ್ಳೆ ಯಾನ ಕೊಟ್ಟವನೆ, ಹಂಗೆ ಇರ್ಲಿ ಕಣಪ್ಪ ಅನ್ಕೊಂಡೆ. ಇರ್ಲಿ ಸುಮ್ಮನಿರು. ಈಕ್ಲೆ ತಗೋದ ನೋಡವ, ಓಡನ್ ತಗ ಹೊಂಟ್ಕಿಂಟು ಹೋದವು. ಬಸ್ಸು ಕಾರು ಏನು ಬರ್ರನ್ ಬರ್ತವೆ. ಈಗೆಲ್ಲ ಹೊಸಿ ಗಾಡಿಗಳೆಲ್ಲ ಯಾರು ಓಡನ್ ತಕ ಹೋಯ್ಕಿಲ್ಲಕಂತ ಸುಮ್ಮನಿರಿ. ಇಲ್ಲೇ ಆಡ್ತಿರ್ತಾರೆ. ಇಲ್ಲೂ ಫ್ರೆಂಡ್ ಅವೆಲ್ಲ ಅವಕ್ಕೆ, ಎಲ್ಲೋದ್ರೂ ಫ್ರೆಂಡ್ ಮಾಡ್ಕೊಬಿಡ್ತವೆ. ಆ ಲಕ್ಷ್ಮಿ ಐಕ್ಳು ಅವ್ರ ಜೊತೆ ಆಡ್ತವೆ. ಅವ್ರಿಗೂ ಹೊಸಿ ಆಸೆ ಎಲ್ಲ ಅತ್ತೆ ಮನೆಗೆ ಹೋಗೋದ ಅನ್ಕೊಂಡು. ಅಜ್ಜಿ ಮನೆ ಅಂತ ಅನ್ನಕ್ಕೆ ಇಲ್ಲ, ಅವು ಅತ್ತೆ ಮಾವನ ಮನೆ ಅಂತವೆ. ಊರಿಗೆ ಹೋಗಿಲ್ಲ ಅದಕ್ಕೆ? ಇಲ್ಲ ಕಣವ, ಹೋಗಿಲ್ಲ. ಯಾಕೋದಿ ನಮ್ಮ ಅವನೇ ಇಲ್ಲ. ಹೆಂಗೋ ಹಬ್ಬ ಹುಣ್ಮೆಗೆ ಈಗ ನೀನು ಬಂದಿದ್ದಿ ಅಂದ್ರೆ ಬಂದ್ಬಿಡಳು. ಪಾಪಚ್ಚೆ. 1 ವರ್ಷ ಆಯ್ತಾ? ಆಯ್ತಲ್ಲ. 1 ವರ್ಷ ತಿಥಿ ಮಾಡಿದ್ರೇನೋ ಎಡೆ ಇಕ್ಕಿರ್ಬೇಕು. ಫೋನ್ಗಿ ನೀನು ಮಾಡಕ್ಕಿಲ್ಲ ಅಲ್ವಾ? ಯಾವ ಕಾಲದಲ್ಲಿ ಮಾಡ್ತಿದ್ರವ ಅವರು? ಯಾವ ಫೋನು ಇಲ್ಲ ಗೀನು ಇಲ್ಲ. ಅವರೆಲ್ಲ ಯಾವ ಜನ ಬಾ.
ಬಡ ಊಟದ ಅಮ್ಮನಲ್ಲೇ ಇಲ್ಲ ಇನ್ ಬ್ಯಾರ ಮನೆಯಿಂದ ಬಂದಿರೋಳು ಮಾಡಾಳ ಇವನ್ನ ನೆಟ್ಕಿದ್ರೆ ಯಾಕೆ ಅಯ್ಯೋ ಬುಡಿ ಅತ್ತೆಗೆ ಏನೋ ಮಾಡ್ಕೊಳ್ಳಂತೆ ಅಕ್ಕ ನೀರ್ ಬೇಕು ಕಲ ನೀರಲ್ಲಿದ್ದದು ಗೊತ್ತಿಲ್ಲ ಕಲ ನಾನು ನೋಡ್ತಾನೆ ಅಮ್ಮನ್ಗೆ ಹೇಳು ತಾಡಿ ಇಲ್ಲೇ ಅಂಡಲ್ಲ ಆಯ್ತಾ ಮಕ್ಕೊಟ್ಟನು ಅಯ್ಯೋ ನೀರೆಲ್ಲ ಚೆಲ್ಬಿಟ್ಟೆ ಕಲ ಬಟ್ಟೆ ತಕೋ ವರ್ಸು ಅಯ್ಯೋ ಇಲ್ಲಿದ್ವ ನೀರು ಅಮ್ಮ ನೋಡಿದ್ರೆ ಬೈತದೆ ತಗೋ ತಗೋ ಬಟ್ಟೆ ನೀನೆ ತಕೋ ವರ್ಸು ನೀನೆ ತಾನೇ ಚೆಲ್ಲಿತ್ತು ನಾನು ಅದಕ್ಕೆ ಅಮ್ಮನ್ ಕೇಳದ ಅಂದ್ರೆ ಕೊಡ್ತೀನಿ ಅಂದೆ ನೀರ ಇಲ್ಲ ಹಪ್ಳ ಮಾಡಿದವರೆ ತಿಂತೀನಿ ಈ ಬಟ್ಟೆ ಕೊಡ್ಲ ಅಂದ್ರೆ ಹಪ್ಳ ಅಂತೆ ಅಯ್ಯೋ ಇದೇನ್ ಮಾಡಕತ್ತೀರಿ ನೀವು ಯಾರು ಯಾರಿಂಗೆಲ್ಲ ನೀರ್ ಚೆಲ್ಲಿರೋರು ಇಷ್ಟೊಂದು ನೀರ್ ಚೆಲ್ಲರ ಏನ್ ಬೇಕು ಅಂಟಿ ಅದು ನೀರ್ ಕುಡಿಯೋದಂತ ಬಂದ್ವಾ ನೋಡ್ಲಿಲ್ಲ ಚೆಲ್ಲೋಯ್ತು ನಾ ಕೇಳಿದ್ರೆ ನಾ ಕೊಡ್ತಿರ್ಲಿಲ್ವೇನೋ ಕೊಡ್ತಿದ್ದೆ ತಾನೇ ಎದಕ್ಕೆ ಹಿಂಗ್ ಮಾಡ್ತೀರಿ ನೀವು ಎಲ್ಲ ನೀರ್ ಚೆಲ್ಲಿ ಇಟ್ಟಿದ್ದೀರಲ್ಲ ನೀನೇನೋ ಎಲ್ಲ ಹಪ್ಳ ಎಲ್ಲ ಎಸ್ತಿದ್ಯಾ ಹಿಂಗೆ ನನ್ನನ್ನು ಕೇಳ್ಬೇಕು ತಾನೆ ಸುಮ್ಮನೆ ಹಿಂಗೆ ಅಡುಗೆ ಮನೆಗೆ ಬಂದ್ಬಿಟ್ಟು ಹಿಂಗೆಲ್ಲ ಮಾಡ್ತಿರಲ್ಲ ನಡೀರಿ ಇಷ್ಟೊಂದು ನೀರು ಉಣಿಸಿದ್ದೀರಾ ನೋಡ್ರಿ ನಡೀರಿ ಆಚೆ ಏನು ನೀರು ಬೇಕು ಅಂದ್ರೆ ಕೇಳ್ಬೇಕು ತಾನೆ ನನ್ನ ಏನೇನೋ ಇಟ್ಟಿರ್ತೀವಿ ಎಲ್ಲ ಉಣಿಸಿದ್ರೆ ಅಡುಗೆ ಗಿಡಿಗೆ ಮಾಡಿ ಇಟ್ಟಿದ್ದೀನಿ ಎಲ್ಲ ಕಾಲ್ ಮೇಲೆ ಚೆಲ್ಕೊಂಡಿದ್ರೆ ಅಷ್ಟು ಗೊತ್ತಾಗಲ್ವಾ ಆಮೇಲೆ ಅಡುಗೆ ಮನೆಗೆ ಬರಬೇಡಿ ಏನು ಬೇಕಂದ್ರೂ ಕೇಳಿ ನಾ ಕೊಡ್ತೀನಿ ಆಯ್ತು ಆಂಟಿ ಏನೇ ಸೋನಾ ಯಾಕೆ ಕೂಗಾಡ್ತೀವಿ ಅಯ್ಯೋ ಇಲ್ರಿ ಅತ್ತೆ ನಾ ಇಲ್ಲಿ ಕೂಗಾಡ್ದಿ ನೋಡಿ ಇಲ್ಲಿ ಹೆಂಗ್ ನೀರು ಚೆಲ್ಬಿಟ್ಟವ್ರೆ ಅಂತ ನೀರು ತಾನೇ ಹೋಗ್ಲಿ ಬಿಡು ಅದಕ್ಕೆ ಯಾಕೆ ಅಯ್ಯೋ ಹಂಗಲ್ರಿ ನೀರು ಚೆಲ್ಲಿದ್ರೆ ಹೋಗ್ಲಿ ಸಾರು ಬಿಸಿ ಸಾರು ಚಿಕನ್ ಸಾರು ಮಟನ್ ಸಾರು ಎಲ್ಲ ಮಾಡಿಟ್ಟಿದ್ದೀನಿ ಅದೇನಾದ್ರೂ ಚೆಲ್ಕೊಂಡ್ಬಿಟ್ರೆ ಏನ್ ಗತಿ ಅದಕ್ಕೆ ಹಂಗೆ ಹೇಳ್ತಾ ಇದ್ದೆ ಅಷ್ಟೇ ಯಾಕಪ್ಪ ನೀರು ಬೇಕು ಅಂದ್ರೆ ಕೇಳೋದಲ್ವಾ ನಾವೆಲ್ಲ ಇಲ್ವಾ ಇಲ್ಲಿ ಕೊಡ್ತಿದ್ದೋ ಬಿಸಿ ಬಿಸಿ ಸಾರು ಕೈ ಕಾಲ್ ಮೇಲೆ ಚೆಲ್ಕೊಬಿಟ್ರೆ ಏನ್ರಪ್ಪ ಮಾಡೋದು ಬನ್ನಿ ಎಲ್ಲ ಸುಡು ಅಡಿಗೆ ಈಗ ಗಾಯ ಆಯ್ತದ ನೋಡಿಗ ಸಾರಿ ಅಜ್ಜಿ ನೀರು ಕುಡಿಯಕ್ಕೆ ಅಂತ ಬಂದು ಆಯ್ತಾಯ್ತು ಬಿಡು ಮಗ ನೀರು ತಾನೇ ಕೇಳ್ಬೇಕಲ್ವಾ ಏನಾದ್ರು ತಕೊಂಡ್ ಕಾಲ್ ಮೇಲೆ ಸುಟ್ಕೊಬಿಟ್ಟಿರಿ ಅಂತ ಅಷ್ಟೇ ಬಾ ಬನ್ನಿ ಆಟಾಡ್ ಬನ್ನಿ ಅನ್ನ ಕೊಡ್ತೀನಿ ಬನ್ನಿ ಆಚೆ ನಿಮ್ಮ ಯಾಕೆ ಕೇಳ್ಬೇಕಲ್ವಾ ಸೋನಾ ನೀನು ಅಷ್ಟು ಜೋರಾಗಿ ಕಿರ್ಸ್ತೀಯಲ್ಲ ಪರಿಮಳ ಏನ್ ಅನ್ಕೊಳಕಿಲ್ಲ ಐಕ್ಳು ತಂದು ಕಿರ್ಸ್ತಾವಳೆ ಅನ್ನಕ್ಕಿಲ್ವಾ ಅಯ್ಯೋ ಹಂಗಲ್ರಿ ಅತ್ತೆ ಸುಟ್ಕಿಟ್ಕೊಬಿಟ್ಟವ್ರಂತ ಅಷ್ಟೇ ಆಯ್ತು ಏನೋ ಜೋರಾಗಿ ಹೇಳಕ್ ಹೋಗ್ಬೇಡ ನಿಧಾನಕ್ಕೆ ಮಾತಾಡು ಸರಿಯಾ ಆಯ್ತು ಸರಿ ಎಲ್ಲ ರೆಡಿಯಾ ಆಯ್ತು ನಿಮ್ಮ ಮಾವಂಗೆ ಕೊಟ್ಟು ಫಸ್ಟ್ ಒಂದು ನಾಷ್ಟನ ಮಾಡ್ದಂಗೆ ಕಾಯ್ತಾನೆ ಆಮೇಲೆ ಮಾಡಾಕೈತದೆ ಅವ್ರು ನಾಷ್ಟ ಮಾಡ್ಕೊ ಬಂದಿದ್ದಾರಂತೆ ಮಾವಂಗೆ ಕೊಟ್ಬಿಟ್ಟು ನೀನು ಊಟ ಮಾಡು ನಾವೆಲ್ಲ ಆಮೇಲೆ ಇಕ್ಕ ಮಾಡ್ತೀವಿ ಇವಾಗ ಹಾಕೊಡ್ತೀನಿ ನಾನು ಆತ್ರಿ ಅತ್ತೆ ಸತೀಶ ಏನು ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಿತ್ತಾ ಇವತ್ತೊಂದಿನ ರಜಾ ಹಾಕೊಂಡು ಊಟ ಗೀಟ ಮಾಡ್ಕೊ ರೆಸ್ಟ್ ಹಾಕಬೇಕು ತಾನೆ ಒಂದಿನಲು ಬಿಡ್ವಿಲ್ದಂಗೆ ಹೋಯ್ತಾನಲ್ಲ ನಾ ಹೇಳ್ದಿ ಅತ್ತೆ ಕೇಳಲಿಲ್ಲ ಅವ್ರ ಹೋಗ್ಬೇಕಂತ ಹೋದ್ರು ಸಿಕ್ಕಿಲ್ಲ ಬಿಡು ಬಂದು ಉಂಟಾನಂತೆ ತಟ್ಟೆ ಇದ್ದಾವ ಬೆಳಗಿರವು ಮ್ಯಾಲವೇ ತಕೋ ದೊಡ್ಡ ದೊಡ್ಡ ತಟ್ಟೆಗಳು ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ